ಮೂಡ ಹಗರಣವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ ಬಿಜೆಪಿ. ಮೈಸೂರು ಪಾದಯಾತ್ರೆಗೆ ಬಿಜೆಪಿಯಿಂದ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ. ಮೂಡ ಹಗರಣವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡ ಬಿಜೆಪಿ ಪಡೆ ಮೈಸೂರು ಪಾದಯಾತ್ರೆಗೆ ಈಗಾಗಲೇ ಬ್ಲೂ ಪ್ರಿಂಟ್ ಕೂಡ ರೆಡಿಯಾಗಿದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಈ ಪಾದಯಾತ್ರೆಯನ್ನ ಬಿಜೆಪಿ ಹಮ್ಮಿಕೊಳ್ಳಲಿದೆ. ಜುಲೈ 29ರಿಂದ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ. 8 ದಿನಗಳ ಪಾದಯಾತ್ರೆಯ ರೂಪುರೇಷೆಯನ್ನ ಬಿಜೆಪಿ ನಾಯಕರು ಸಿದ್ಧಪಡಿಸಿಕೊಂಡಿದ್ದಾರೆ. ಹೇಗೆ ನಡಿಬೇಕು ಈ ಪಾದಯಾತ್ರೆ ಅನ್ನೋದ್ರ ಬಗ್ಗೆ ನೈಸ್ ರಸ್ತೆ ಜಂಕ್ಷನ್ನ ಕೆಂಪಮ್ಮ ದೇವಸ್ಥಾನಕ್ಕೆ ಮೊದಲು ಪೂಜೆಯನ್ನ ಸಲ್ಲಿಸುತ್ತಾರೆ. ಮೊದಲ ದಿನ 12 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ಪೂಜೆಯನ್ನ ಸಲ್ಲಿಸಿ ಪಾದಯಾತ್ರೆಯನ್ನ ಶುರು ಮಾಡ್ತಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಈ ಪಾದಯಾತ್ರೆಯನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಜುಲೈ 29ರಿಂದ ಆರಂಭವಾಗುತ್ತೆ ಪಾದಯಾತ್ರೆ. 8 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯಲಿದೆ. ಬಿಜೆಪಿ ಪಾದಯಾತ್ರೆ ಪ್ಲಾನ್ಗೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ. ಸಚಿವರಾದ ಎಚ್.ಸಿ. ಮಹದೇವಪ್ಪ, ಸಂತೋಷ್ ಲಾಡ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ವಿರುದ್ಧ. ಹಾಗೆಯೇ ದಿನೇಶ್ ಗುಂಡೂರಾವ್ ಅವರು ಕೂಡ ಬಿಜೆಪಿಯ ಈ ನಿರ್ಧಾರವನ್ನು ಖಂಡಿಸಿದ್ದಾರೆ. ಭ್ರಷ್ಟಾಚಾರ ಮಾಡಿದವರೇ ಪಾದಯಾತ್ರೆಯನ್ನ ಮಾಡುತ್ತಿದ್ದಾರೆ. ಬಿಜೆಪಿ ಪಾದಯಾತ್ರೆಗೆ ಯಾವ ಅರ್ಥವೂ ಕೂಡ ಇಲ್ಲ, ಪಾದಯಾತ್ರೆ ಮಾಡುವ ನೈತಿಕತೆಯೂ ಕೂಡ ಅವರಿಗಿಲ್ಲ ಎಂದಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಪಾದಯಾತ್ರೆ? ಯಾವ ವಿಧಾನಸಭೆಯಲ್ಲಿ ರಾಜ್ಯದ ವಿಷಯ ಚರ್ಚೆ ಮಾಡೋದು ಬಿಟ್ಟು ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಬಜೆಟ್ ಇಂದ ಅನ್ಯಾಯ ಆಗೋದು ಬಿಟ್ಬಿಟ್ಟು ಅಲ್ಲೂ ಹೋರಾಟ ಮಾಡಿದೆ. ವಿಷಯನೇ ಇಲ್ಲದೆ ವಿಷಯಾಂತರ ಮಾಡಿಸಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ತನ್ನ ಸಾರ್ವಜನಿಕ ಉದ್ದಕ್ಕೂ ಪ್ರಾಮಾಣಿಕತೆಯನ್ನು ಬದ್ಧತೆ ಪಡಿಸ್ಬಿಟ್ಟು ವಿಷಯನೇ ಇಲ್ಲ, ಅವರ ಇನ್ವಾಲ್ವ್ಮೆಂಟೇ ಇಲ್ಲ, ಅವರ ಅಪ್ರೂವಲೇ ಇಲ್ಲ, ಏನೂ ಇಲ್ಲದೆ ಇರೋ ವಿಷಯ ತಗೊಂಡು ಜನರ ಮನಸ್ಸಿಗೆ ಬೀಜಕ್ಕೆ ಪ್ರತಿ ನಡೆದೇನ್ರಿ? ಅಲ್ಟಿಮೇಟ್ಲಿ ದೇ ವಿಲ್ ಗೆಟ್ ನಥಿಂಗ್. ಮೂಡ ಹಗರಣ ಬಗ್ಗೆ ಸಂಪೂರ್ಣವಾಗಿ CM ಸಾಹೇಬರು ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವ್ರದ್ದು ಏನಕ್ಕೋಸ್ಕರ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಬೇರೆ ಮಾಧ್ಯಮದವ್ರು ಕೂಡ ಹೇಳ್ತಾ ಇದ್ದೆ. ನಾನು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಮೂಡ ಸೈಟ್ಗಳನ್ನು ಇಲ್ಲಿಗೆಲ್ಲ ಕೊಟ್ಟಿದ್ದೀರಾ, ಯಾತಕ್ಕಾಗಿ ಮಾಡ್ತಾ ಇದ್ದಾರೆ? ಫಾರ್ ವಾಟ್ ಇಸ್ ರೀಸನ್? ಪಾದಯಾತ್ರೆ ಮಾಡೋಕ್ಕೆ ರೀಸನ್ ಯಾರು? ಯಾರ ಕಾಲದಾಗ ಸಿಕ್ಕಿರತಕ್ಕಂಥ ಸೈಟು? ನೀವಾಗಿ ಸೈಟು ಕೊಟ್ಟಿರ್ತಕ್ಕಂಥ ಇಲ್ಲಿಗಲ್ ಅಂತ ಜನರ ಹತ್ರ ಹೇಳ್ರಿ. ಸಾರ್ವಜನಿಕರಿಗೆ ವಿಜಯೇಂದ್ರ ಅವರು ದಯಮಾಡಿ ಹೇಳಬೇಕು, ನಮ್ಮ ಅವಧಿಯಲ್ಲಿ ಸೈಟು ನಾವು ಕಾನೂನು ಬಾಹಿರ ಇಲ್ಲಿಗಲಾಗಿ ಕೊಟ್ಟಿದ್ದೇವೆ ಅಂತ ಫಸ್ಟ್ ಒಪ್ಕೋಬೇಕು. ಅವರು ಒಪ್ಕೊಂಡು ಆಮೇಲೆ ಪಾದಯಾತ್ರೆ ಮಾಡಬೇಕು. ಮತ್ತು ಒಪ್ಕೊಳ್ಳಾರಂಗೆ ಪಾದಯಾತ್ರೆ ಮಾಡೋದು ಏನರ್ಥ? ಏನಕ್ಕೆ? ಫಾರ್ ವಾಟ್ ಈಸ್ ಈ ವಾಂಟ್ಸ್ ಟು ಡೂ? ಅಲ್ಲ, ಅದು ಆರೋಪ ಮಾಡಲಿಲ್ಲ, ಹಂಚಿಕೆ ಆಗಿದೆ ಅಂತ ಹೇಳಿದ್ದಾರೆ, ಆರೋಪ ಮಾಡಿಲ್ಲ. ಸೈಟ್ಸ್ ಹ್ಯಾವ್ ಬಿನ್ ಅಲಾಟೆಡ್ ಟು ಎವ್ರಿಬಡಿ ಅಂತ ಹೇಳಿದ್ದಾರೆ. ಅವರೇನು ಆರೋಪ ಮಾಡಲಿಲ್ಲಲ್ಲ. CM ಸಾಹೇಬರ ವೈಫಿಗೆ ಏನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಭಾಳಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಸೈಟ್ ಅಂತ ಹೇಳಿದ್ದಾರೆ. ನಾನು ಫಂಡಮೆಂಟಲ್ ಕ್ವಶನ್ ಇರ್ತಕ್ಕಂಥದ್ದು, ನೀವು ಸ್ಕ್ಯಾಮು ಹಗರಣ ಅಂತ ಹೇಳ್ತಿದ್ದೀರಿ. ಯಾರ ಕಾಲದಾಗ ಆಗಿರ್ತಕ್ಕಂಥ ನೀವು ಹಗರಣ ಆಗಿದೆ, ತಪ್ಪಾಗಿದೆ, ನಾವು ಕಾನೂನು ಬಾಹಿರವಾಗಿ ಸೈಟನ್ನು ಕೊಟ್ಟಿದ್ದೀವಿ, ಅದಕ್ಕಾಗಿ ನಾವು ಇವತ್ತು ಪಾದಯಾತ್ರೆ ಮಾಡ್ತಿದ್ದೀವಿ ಅಂತ ಅವ್ರು ಹೇಳಬೇಕು. ಇದು ಮೊದಲನೇ ಪ್ರಶ್ನೆ ಕೇಳಿ. ನೀವು ಯಾಕೆ ಸ್ಕ್ಯಾಮ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯು ಆರ್ ಶ್ಯೂರ್ ದಟ್ ಅಂಡರ್ ಯುವರ್ ಪೀರಿಯಡ್, ಯಾಕಂದ್ರೆ ಅಲ್ಲಿ ಜುಡಿಷಿಯರಿ ಕಮಿಷನ್ ಸೆಟ್ ಆಗಿದೆ, ಹಗರಣ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ನಡೀತಾ ಇದೆ. ಬಟ್ ನೀವು ಹೇಳ್ತಾ ಇದ್ದಾರೆ, ಸುಮೋಟೋ ಹೇಳ್ತಾ ಇದ್ದಾರೆ ಅಂದರೆ ನೀವು ಒಪ್ಕೋಬೇಕು, ನಮ್ಮ ಕಾಲದಲ್ಲಿ ಹಗರಣ ಆಗಿದೆ, ಅದಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಅಂತ. ಅದೇ ಈ ಪಾದಯಾತ್ರೆಗೆ ಇದೆಲ್ಲ ಇದು ನಗೆಪಾಟ್ಲ ಈಡಾಗ್ತದೆ. ಇವರ ಏನು ಉದ್ದೇಶ? ಭ್ರಷ್ಟರು ಯಾರು, ಮೋಸಗಾರರು ಯಾರು, ಎಲ್ಲ ಅವರೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು. ಯಾರು ಲೂಟಿ ಮಾಡಿದಾರಲ್ಲ, ಯಾರು ಭ್ರಷ್ಟಾಚಾರ ಮಾಡಿದಾರಲ್ಲ, ಯಾರು ಎಲ್ಲ ತಪ್ಪು ಕೆಲಸ ಮಾಡಿದಾರಲ್ಲ, ಅವರೇ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಜೋಕ್. ಇದು ಈ ಪಾದಯಾತ್ರೆ ಒಂದು ಜೋಕ್ ಆಗ್ತದೆ ಅಷ್ಟೇ. ಅದೇ ಈ ಪಾದಯಾತ್ರೆಗೆ ಇದೆಲ್ಲ ಇದು ನಗೆಪಾಟ್ಲ ಈಡಾಗ್ತದೆ. ಇವರ ಏನು ಉದ್ದೇಶ? ಭ್ರಷ್ಟರು ಯಾರು, ಮೋಸಗಾರರು ಯಾರು, ಎಲ್ಲ ಅವರೇ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು. ಯಾರು ಲೂಟಿ ಮಾಡಿದಾರಲ್ಲ, ಯಾರು ಭ್ರಷ್ಟಾಚಾರ ಮಾಡಿದಾರಲ್ಲ, ಯಾರು ಎಲ್ಲ ತಪ್ಪು ಕೆಲಸ ಮಾಡಿದಾರಲ್ಲ, ಅವರೇ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಜೋಕ್. ಇದು ಈ ಪಾದಯಾತ್ರೆ ಒಂದು ಜೋಕ್ ಆಗ್ತದೆ ಅಷ್ಟೇ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿನ ಕಳೆದಿದ್ದಾರೆ. ಮತ್ತೊಂದು ಕಡೆ ಅವರ ಬಂಧನ ಮುಕ್ತಿಗಾಗಿ ಕುಟುಂಬಸ್ಥರಿಂದ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ. ದರ್ಶನ್ಗೋಸ್ಕರ ಕುಟುಂಬಸ್ಥರು ದೇವರ ಮೊರೆ ಹೋಗಿದ್ದಾರೆ. ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ರವರ ಸಹೋದರ ದಿನಕರ್ ತೂಗುದೀಪ್ ಅವರು ಭೇಟಿಯನ್ನ ಕೊಟ್ಟಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರಿ. ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿದ್ದಾರೆ. ಹಾಗೆಯೇ ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ಸನ್ನಿಧಾನದಲ್ಲಿ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ
ವಿಜಯಲಕ್ಷ್ಮಿಯವರು ಕೂಡ ನವಚಂಡಿಕಾ ಯಾಗವನ್ನ ನೆರವೇರಿಸಿ ದರ್ಶನ್ ರವರಿಗೆ ಬಂದಿರುವಂತಹ ಸಂಕಷ್ಟ ಆದಷ್ಟು ಬೇಗ ದೂರ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಚಾಮುಂಡಿ ಬೆಟ್ಟಕ್ಕೆ ದಿನಕರ್ ತೂಗುದೀಪ್ ಸೇರಿದಂತೆ ಅವರ ಪತ್ನಿ ಮತ್ತೆ ನಟ ಚಿಕ್ಕಣ್ಣ ಕೂಡ ಬಂದಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ರವರ ಪತ್ನಿಯಿಂದ ನವಚಂಡಿಕಾ ಯಾಗ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ನೆರವೇರಿದೆ. ನವಚಂಡಿಕಾ ಯಾಗ ಪಾರಾಯಣ ಮುಕ್ತಾಯವಾಗಿದೆ. ಹಾಗೆಯೇ ಇವತ್ತು ವಿಶೇಷ ಪೂಜೆ ಪುನಸ್ಕಾರದಲ್ಲಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ವಿಜಯಲಕ್ಷ್ಮಿಯವರು ಭಾಗಿಯಾಗಿದ್ದಾರೆ.